ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿ ಫೋರ್ಟ್. ಗುರು, ನನ್ನ ತಲೆಯಲ್ಲಿ ಯಾವಾಗ್ಲೂ ಒಂದು ಯೋಚನೆ ಬರೋದು, ಈ ಬಾರ್ಗಳಲ್ಲಿ ಕೆಲಸ ಮಾಡ್ತಾರಲ್ಲ ಬಾರ್ ಸಪ್ಲೈಯರ್ಸ್, ಅವರುಗಳ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ. ಯಾಕಂದ್ರೆ ದಿನ ಬೆಳಗ್ಗೆ ಎದ್ರೆ ಬಾರಿಗೆ ಕುಡಿಯೋಕೆ ಬರೋ ಜನಗಳು ನಾನಾ ರೀತಿಯಲ್ಲಿ ಬರೋ ತೊಂದರೆಗಳು, ಅವುಗಳನ್ನ ಫೇಸ್ ಮಾಡಬೇಕು. ಯಾರು ಎಷ್ಟೇ ಕುಡಿದು ಗಲಾಟೆ ಮಾಡಿದ್ರು ಇವರು ಮಾತ್ರ ಶಾಂತ ರೀತಿಯಲ್ಲಿ ಅಣ್ಣ ಅಪ್ಪ ಅಂತ ತಮ್ಮ ಕೆಲಸನ ಮಾಡಬೇಕು. ಇನ್ನ ಯಾವುದೋ ಹಳ್ಳಿಯಿಂದ ಸಿಟಿಗೆ ಬಂದು ಮಾಡೋಕೆ ಬೇರೆ ಕೆಲಸ ಸಿಗದೆ ಇದ್ದಾಗ ಈ ಬಾರ್ಗಳಲ್ಲಿ ಕೆಲಸಕ್ಕೆ ಸೇರಿಕೊಂಡವರೇ ಜಾಸ್ತಿ. ಸಾವಿರ ಚಿಂತೆಗೆಲ್ಲ ಸಾರಾಯನ ಸೊಲ್ಯೂಷನ್, ಸಪ್ಲೈಯರ್ ಒಬ್ನೇ, ಕುಡುಕರಿಗೆ ರಿಲೇಷನ್. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಇದೇ ಒಂದು ವಿಷಯನ ಮೇಜರ್ ಆಗಿ ಇಟ್ಕೊಂಡು ನಿರ್ದೇಶಕ ರಂಜಿತ್ ಸಿಂಗ್ ರಜಪೂತ್ ಸಪ್ಲೈಯರ್ ಶಂಕರ ಅಂತ ಒಂದು ಸಿನಿಮಾನ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ. ನಿನ್ನೆ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ, ಹೇಗಿದೆ ನೋಡೋಣ. ಆದರೆ ಅದಕ್ಕಿಂತ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಒಬ್ಬ ಹಳ್ಳಿಯಿಂದ ಸಿಟಿಗೆ ಬಂದು ಬಾರಲ್ಲಿ ಕೆಲಸ ಮಾಡ್ತಾ, ಅದರಲ್ಲೂ ತನ್ನದೇ ಆದ ಎಥಿಕ್ಸ್ ಇಟ್ಕೊಂಡು, ಅಂದ್ರೆ ಇಲ್ಲಿ ಬರೋ ಗಿರಾಕಿಗಳಿಗೆ ಇವನು ಫೇವರೆಟ್ ಸಪ್ಲೈಯರ್. ಜೊತೆಗೆ ಚಿಕ್ಕ ವಯಸ್ಸಿನ ಯಾರಾದರೂ ಬಾರಿಗೆ ಬಂದ್ರೆ ಅವರಿಗೆ ಬೈತಾನೆ, ಅಂತವ್ರಿಗೆ ಡ್ರಿಂಕ್ಸ್ ನ ಸಪ್ಲೈ ಮಾಡಲ್ಲ. ಇನ್ನ ಇವನು ಕೆಲಸ ಮಾಡ್ತಿರೋ ಬಾರ್ಗೆ ಡೈಲಿ ಕುಡಿಯೋಕೆ ಬರೋ ಕೆಲವೊಬ್ಬರನ್ನ ಕಂಡ್ರೆ ಇವನಿಗೆ ಇಷ್ಟ ಕೂಡ. ಇವನಿಗೆ ಅಲ್ಲಿ ಕೆಲಸ ಮಾಡೋ ಬೇರೆ ಹುಡುಗರೆ ಸಹಪಾಠಿಗಳು, ಸ್ನೇಹಿತರು. ಹೀಗೆ ಇವನ ಜೀವನ ನಡೀತಿರ್ಬೇಕಾದ್ರೆ ಒಂದು ದಿನ ಇವನ ಬಾರಿಗೆ ಒಬ್ಳು ಹುಡುಗಿ ಬಂದು ಒಂದು ಫುಲ್ ಬಾಟ್ಲನ್ನ ತಗೊಳ್ತಾಳೆ. ಇವಾಗ ನಮ್ಮ ಹೀರೋ ಶಂಕರ್ನಿಗೆ ಅವಳು ಯಾರು ಅನ್ನೋದು ಗೊತ್ತಾಗತ್ತೆ, ಇಬ್ರು ಸ್ನೇಹಿತರಾಗ್ತಾರೆ. ಇನ್ನ ಇಲ್ಲಿ ನಾಯಕ ಬಾರ್ ಸಪ್ಲೈಯರ್ ಆದ್ರೆ ನಾಯಕಿ ಸ್ಕೂಲ್ ಟೀಚರ್. ಮುಂದೆ ಇವರಿಬ್ಬರ ಸ್ನೇಹ ಪ್ರೇಮವಾಗಿ ಕನ್ವರ್ಟ್ ಆಗುತ್ತೆ. ಆಗಲೇ ನಡೆಯೋ ಒಂದು ಇನ್ಸಿಡೆಂಟ್ ಸಿನಿಮಾದ ದಿಕ್ಕನ್ನೇ ಬದಲಾಯಿಸುತ್ತೆ. ಶಂಕರ ಕೆಲಸ ಮಾಡ್ತಾ ಇದ್ದ ಬಾರಲ್ಲಿ ಒಂದು ಕೊಲೆ ಆಗುತ್ತೆ. ಅಂಡ್ ಆ ಕೊಲೆ ಮಾಡಿದ್ ಯಾರು ಅಂತ ಗೊತ್ತಾಗದೆ ಈ ಬಾರಲ್ಲಿ ಕೆಲಸ ಮಾಡ್ತಾ ಇರೋರ್ನೆಲ್ಲ, ಜೊತೆಗೆ ಅಲ್ಲಿ ಡೈಲಿ ಕುಡಿಯೋಕೆ ಬರೋರ್ನೆಲ್ಲ ಸ್ಟೇಷನ್ಗೆ ಕರ್ಕೊಂಡು ಬಂದು ಫುಲ್ ವರ್ಕೌಟ್ ಮಾಡ್ತಾನೆ ಒಬ್ಬ ನಾಲಾಯಕ್ ಡುಬಾಕೋರ್ ಇನ್ಸ್ಪೆಕ್ಟರ್. ಆದರೆ ಆಗಿರೋ ಆ ಕೊಲೆಗೂ ಇವ್ರಿಗೆಲ್ಲ ಸಂಬಂಧ ಇಲ್ಲ ಅನ್ನೋ ಮ್ಯಾಟರ್ ಮಾತ್ರ ಗೊತ್ತಿರೋದು ಆ ಸ್ಟೇಷನಲ್ಲಿ ಕೆಲಸ ಮಾಡ್ತಾ ಇರೋ PC ಗೋಪಾಲಕೃಷ್ಣ ದೇಶಪಾಂಡೆ ಅವರಿಗೆ. ಹೇಗೆ ಅನ್ನೋದಾದ್ರೆ, ಆ ಒಂದು ಕೊಲೆಗೆ ಸಂಬಂಧಿಸಿದಂತೆ ಇನ್ನೂ ಒಂದು ಟ್ರ್ಯಾಕ್ ಸಿನಿಮಾದಲ್ಲಿದೆ. ಅಂದ್ರೆ ಶಾಲೆಗೆ ಹೋದಂತ 8 ರಿಂದ 10 ವರ್ಷದ ಹೆಣ್ಣು ಮಕ್ಕಳು ಕಿಡ್ನಾಪ್ ಆಗ್ತಿರೋ ವಿಷಯ. ಈ ಎರಡು ಇನ್ಸಿಡೆಂಟ್ಗಳು ಒಂದಕ್ಕೊಂದು ಲಿಂಕ್ ಇರೋದು. ಅಂಡ್ ಇವಾಗ ಅದರ ಹಿಂದೆ ಕಾನ್ಸ್ಟೇಬಲ್ ಗೋಪಾಲಕೃಷ್ಣ ಅವರು ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದು, ಈ ಎಲ್ಲಾ ವಿಷಯವನ್ನ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಮೂಲಕ ಸಿನಿಮಾದಲ್ಲಿ ತಂದಿರಬಹುದು ಅನ್ನೋದು ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ. ಇನ್ನ ಸಿನಿಮಾದಲ್ಲಿ ಆ ಕೊಲೆ ಮಾಡಿದ್ಯಾರು, ಆ ಮಕ್ಕಳು ಕಿಡ್ನಾಪ್ ಆಗ್ತಿರೋದು ಯಾಕೆ, ಇದ್ರ ಹಿಂದೆ ಯಾರೆಲ್ಲ ಇದ್ದಾರೆ, ಇದಕ್ಕೂ ಹೀರೋಗೂ ಸಂಬಂಧ ಇದೆಯಾ ಇಲ್ವಾ, ಹೀಗೆ ಹಲವಾರು ಪ್ರಶ್ನೆಗಳು ತಲೆಯಲ್ಲಿ ಬರುತ್ತೆ ಟ್ರೈಲರ್ ನೋಡಿದಾಗ. ಒಂದು ನಾರ್ಮಲ್ ಕ್ರೈಮ್ ಥ್ರಿಲ್ಲರ್ ಅಂತ ಗೊತ್ತಾಗುತ್ತೆ ಕೂಡ. ಇನ್ನ ಸಿನಿಮಾದಲ್ಲಿ ನಿಶ್ಚಿತ್ ಮತ್ತು ದೀಪಿಕಾ ಆರಾಧ್ಯ ಮೇನ್ ಲೀಡಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕಲ್ಲು ಮಾಮ ನವೀನ್ ಡಿ ಪಟೇಲ್ ಅವರು ಕುಡುಕನ ಪಾತ್ರದಲ್ಲಿದ್ರೆ, ತಾಯಿಯಾಗಿ ಜ್ಯೋತಿ ರೈ ಅವರು, ಬಾರ್ ಕ್ಯಾಶಿಯರ್ ಪಾತ್ರದಲ್ಲಿ ನಿಶಾಲ್ ಅವರು ಇದ್ರೆ, ಇನ್ನ ಇವರೆಲ್ಲರ ಒಟ್ಟಿಗೆ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಖಡಕ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರೆಲ್ಲರ ಪರ್ಫಾರ್ಮೆನ್ಸ್ ತುಂಬಾನೇ ಸೆಟಲ್ ಆಗಿದ್ದು, ತುಂಬಾ ರಿಯಲಿಸ್ಟಿಕ್ ಲುಕ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕ್ಯಾರೆಕ್ಟರ್ ಗಳಿಗೆ ತಕ್ಕಂತ ಕಾಸ್ಟ್ಯೂಮ್ ಡಿಸೈನ್ ಮಾಡೋದು ಇಷ್ಟ ಆಯ್ತು. ಇನ್ನ ಸಿನಿಮಾದಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಇದೆ. ಹೀರೋ ಚೈಲ್ಡ್ಹುಡ್ ಎಪಿಸೋಡ್ ಒಂದು ಇದೆ ಅನ್ನೋದು ಮತ್ತು ಅಲ್ಲಿ ತಾಯಿ ಮಗನ ಸೆಂಟಿಮೆಂಟ್ ಇದೆ ಅನ್ನೋದು ಕೂಡ ಸಿನಿಮಾದ ಹೈಲೈಟ್ ವಿಷಯ ಅಂತ ಹೇಳ್ತೀನಿ. ಇನ್ನು ಸಿನಿಮಾದ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾದ ಸಿನಿಮಾಟೋಗ್ರಫಿ ಇನ್ನು ಬೆಟರ್ ಆಗ್ಬೋದಿತ್ತು. DOP ಸತೀಶ್ ಕುಮಾರ್ ಅವರ ಕೆಲವು ಫ್ರೇಮ್ಗಳು ಸೊಗಸಾಗಿದ್ದಾವೆ, ಬಟ್ ಇನ್ನು ಕ್ರಿಯೇಟಿವ್ ಆಗಿ ತೋರಿಸಬಹುದಿತ್ತು. ಇನ್ನು ಟ್ರೈಲರ್ನ ಮ್ಯೂಸಿಕ್ ಕೂಡ ಸಾಧಾರಣ, ರೆಗ್ಯುಲರ್ ಫಾರ್ಮೆಟ್ ನಲ್ಲಿದೆ. ಸೌಂಡ್ ಡಿಸೈನಿಂಗ್ ಅಂತೂ ಕೆಟ್ಟದಾಗಿದೆ. ಅಲ್ಲಿ ಬರೋ ಟ್ರಾನ್ಸಾಕ್ಷನ್ಗೂ ಸೌಂಡ್ ಎಫೆಕ್ಟ್ ಹಾಕಿರೋದು ಮತ್ತು ಯಾವ ಶಾರ್ಟ್ ಅಲ್ಲಿ ಏನ್ ಆಗ್ತಿದೆ ಏನ್ ಆಗ್ತಿಲ್ಲ ಏನು ಗೊತ್ತಾಗಲ್ಲ ಗುರು. ಎಲ್ಲಾ ಫ್ರೇಮ್ಗಳಿಗೂ ಮ್ಯೂಸಿಕ್ ಮಾಡಿರೋದೇ ವರ್ಕೌಟ್ ಆಗಿಲ್ಲ. ಆಕ್ಚುಲಿ ಕೆಲವು ಕಡೆ ಸೈಲೆನ್ಸ್ ಕೂಡ ತುಂಬಾ ವರ್ಕೌಟ್ ಆಗುತ್ತೆ ಅಂತ ಹೇಳ್ತೀನಿ. ಇನ್ನ ಟ್ರೈಲರ್ ಕಟ್ಟು ಕೂಡ ಮಜಾ ಕೊಡ್ಲಿಲ್ಲ. ಮ್ಯೂಸಿಕ್ ಡೈರೆಕ್ಟರ್ BR ಭರತ್ ಅವರ ಕೆಲಸ ಟ್ರೈಲರ್ ಅಲ್ಲಿ ಮಜಾ ಕೊಡ್ಲಿಲ್ಲ, ಅದು ಸಿನಿಮಾದಲ್ಲಿ ಕರೆಕ್ಟ್ ಆಗಿರ್ಲಿ ಅಂತ ಹೇಳ್ತೀನಿ. ಇನ್ನ ನಿರ್ದೇಶಕ ರಂಜಿತ್ ಸಿಂಗ್ ರಜಪೂತ್ ಅವರು ಒಂದು ರಿಯಲಿಸ್ಟಿಕ್ ಕ್ರೈಮ್ ಥ್ರಿಲ್ಲರ್ ಕಥೆನ ಬರ್ಕೊಂಡು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಮೂಲಕ ತೆರೆ ಮೇಲೆ ತರೋಕೆ ಮಾಡಿರೋ ಪ್ರಯತ್ನ ಚೆನ್ನಾಗಿದೆ, ವರ್ಕೌಟ್ ಆಗಿದೆ ಕೂಡ. ಇನ್ನ ಅವರಿಗೆ ಇರೋಂಥ ಬಜೆಟ್ ನಲ್ಲಿ ಸಿನಿಮಾವನ್ನ ಆದಷ್ಟು ರಿಯಲಿಸ್ಟಿಕ್ ಆಗಿ ತೆರೆ ಮೇಲೆ ತರೋಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಈ ಒಂದು ಸಿನಿಮಾಗೆ ಎಡಿಟಿಂಗ್ ಮಾಡಿರೋದು ನನ್ನ ಪ್ರಕಾರ ಮತ್ತು 4 ವಾಲ್ಸ್ ಅಂತಹ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳಿಗೆ ಕೆಲಸ ಮಾಡಿರುವಂಥ
ಸತೀಶ್ ಚಂದ್ರಯ್ಯ ಅವರು. ಸೊ ಸಿನಿಮಾದ ಎಡಿಟಿಂಗ್ ಸೊಗಸಾಗಿರುತ್ತೆ ಅನ್ನೋ ಒಂದು ನಂಬಿಕೆ. ಇನ್ನ ಈ ಒಂದು ಸಿನಿಮಾವನ್ನ 2 ಭಾಗಗಳಾಗಿ ತೆರೆ ಮೇಲೆ ತರ್ತಾ ಇದ್ದಾರೆ. ಹೊಸಬರ ಈ ಒಂದು ಸಿನಿಮಾ ನೋಡುಗರಿಗೆ ಇಷ್ಟ ಆಗ್ಲಿ ಅಂತ ಹೇಳ್ತಾ ಇದಿಷ್ಟು ಟ್ರೈಲರ್ ನೋಡಿ ಹೇಳಬೇಕು ಅಂತ ಅನಿಸಿದ ವಿಚಾರಗಳು. ಟ್ರೈಲರ್ ನೋಡಿ ನಿಮ್ಗೆ ಏನು ಅನಿಸ್ತು ಕೆಳಗೆ ಕಮೆಂಟ್ ಮಾಡಿ ಅಂತ ಕೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.